ನಾನು ನಿಮ್ಮ ಬಸವ ಹಿರೇಮಠ. ಇವತ್ತು ನಾವು ಈ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ ಗೂಗಲ್ ಜೆಮಿನಿ ಆ್ಯಪ್. ಈ ಗೂಗಲ್ ಜೆಮಿನಿ ಆ್ಯಪ್ನ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ಇದರಲ್ಲಿ ನಾವು ಹೇಗೆ ನಮ್ಮ ಇಮೇಜನ್ನು ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಅದಕ್ಕೆ ನಾವು ಪ್ರಾಂಪ್ಟ್ ಬರೀಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಪ್ಲೇಸ್ಟೋರ್ ಆ್ಯಪ್ಗೆ ಹೋಗ್ಬಿಟ್ಟು ಗೂಗಲ್ ಜೆಮಿನಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಗೂಗಲ್ ಜೆಮಿನಿ ಇಲ್ಲಿದೆಯಲ್ಲ, ಈ ಥರ ಐಕಾನ್ ಇರೋವಂಥದ್ದು ಗೂಗಲ್ ಜೆಮಿನಿ ಅಂತೇಳಿ ಒಂದು ಆ್ಯಪ್ ಇರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡಿಬಿಟ್ಟು ನಿಮಗೆ ಯಾವುದೇ ಫೋಟೋನ ಎಡಿಟ್ ಮಾಡಬೇಕಲ್ಲ, ಆ ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈಗೇನು ಟ್ರೆಂಡ್ ಇದೆ ಅಲ್ವಾ, ಕಂಪ್ಯೂಟರ್ ಡೆಸ್ಕ್ಟಾಪ್ ಮೇಲೆ ಒಂದು ಸಣ್ಣ ಗೊಂಬೆ ರೀತಿಲಿ ಫೋಟೋನ ಇಡೋದು, ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಬಟ್ಲರ್ ಇಂಗ್ಲೀಷ್ ಮೂಲಕ ಇದರಲ್ಲಿ ನಾವು ನಮ್ಮ ಇಮೇಜನ್ನು ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಬರೀಬೇಕಾದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಈ ಆ್ಯಪಲ್ಲಿ ಅದನ್ನು ಅವರು ನಿಮ್ಮ ಕಂಟೆಂಟ್ ಏನದನ್ನು ಅರ್ಥ ಮಾಡಿಕೊಂಡು ಅದೇ ಥರ ಒಂದು ಫೋಟೋನ ಡಿಸೈನ್ ಮಾಡಿ ಕೊಡ್ತಾರೆ. ಬನ್ನಿ ಹಾಗಾದರೆ ಬರೆಯೋಣ ಏನಂತ. ಕ್ರಿಯೇಟ್ 1/7 ಸ್ಕೇಲ್ಡ್ ಕಮರ್ಷಿಯಲೈಸ್ಡ್ ಇಮೇಜ್ ಇನ್ ರಿಯಲಿಸ್ಟಿಕ್ ಸ್ಟೈಲ್. ಅಂದರೆ ನಮ್ದು ಈಗ ನಾರ್ಮಲ್ ಫೋಟೋ ಬಂದುಬಿಟ್ಟು ಎಷ್ಟಿದೆಯೋ ಅದರಲ್ಲಿ 7 ಭಾಗ ಮಾಡಿ, ಅದರಲ್ಲಿ ಒಂದು ಭಾಗದ ಸೈಜಷ್ಟು ನನಗೆ ಒಂದು ಇಮೇಜನ್ನು ರಿಯಲಿಸ್ಟಿಕ್, ಅಂದರೆ ಹೇಗೆ ನಮ್ಮ ಫೋಟೋ ಇದೆ ಅದೇ ಸ್ಟೈಲಲ್ಲಿ ಇಮೇಜನ್ನು ಕ್ರಿಯೇಟ್ ಮಾಡಿ ಅಂದ್ಬಿಟ್ಟು ಈ ಲೈನ್ ಬರೆದ್ವಿ. ನಂತರ ಇದನ್ನು ನಾವು ಇಮೇಜ್ ಆನ್ ದ ಕಂಪ್ಯೂಟರ್ ಡೆಸ್ಕ್ ಸ್ಟ್ಯಾಂಡಿಂಗ್ ಆನ್. ನಾವಿಲ್ಲಿ ಇವತ್ತಿನ ಟ್ರೆಂಡಲ್ಲಿ ನೋಡ್ತಿರೋದು ಅಕ್ರಲಿಕ್ ಬೇಸ್ ಅಂತಾರೆ. ಅದನ್ನು ಒಂದು ಸಣ್ಣ ಗಾಜಿನ ತುಂಡಿನ ಟೈಪಲ್ಲಿ ಅದ್ರ ಕೆಳಗಡೆ ಇರೋದಕ್ಕೆ ನೀವು ಹಂಗಾದರೂ ಬರಿಬೋದು, ಅಕ್ರಲಿಕ್ ಬೇಸ್ ಅಂತಾದರೂ ಬರಿಬೋದು. ಅಥವಾ ಬೇಡ ಕೀಬೋರ್ಡ್ ಮೇಲೆ ಅಥವಾ ನಿಮ್ಮ ಮೊಬೈಲ್ ಮೇಲೆ ನಿಂದಿರ್ಬೇಕಂದ್ರೆ ಇಲ್ಲಿ ನಾವು ಬಂದ್ಬಿಟ್ಟು ಅಕ್ರಲಿಕ್ ಬೇಸ್ ಅಂತ ತೆಗೆದು ಆನ್ ಸ್ಮಾರ್ಟ್ಫೋನ್ ಅಂತ ಹಾಕಿ, ಫೋನ್ ಇದ್ರ ಹಿಂದ್ಗಡೆ ಆ ಸ್ಕ್ರೀನಲ್ಲಿ LED ಸ್ಕ್ರೀನಲ್ಲಿ ಬಿಹೈಂಡ್ ಕಂಪ್ಯೂಟರ್ ಸ್ಕ್ರೀನ್ ಆ್ಯಸ್ a 3D modeling process of the image next to screen packaging box designed in style ಅಂದ್ಬಿಟ್ರೆ ಆಯಿತು. ಅಂದರೆ ಏನಾಯಿತು, ನಾವು ಇದರ ಹಿಂದ್ಗಡೆ ನಾವು ಫಸ್ಟ್ ಇಮೇಜನ್ನು ಒಂದನ್ನು ಕ್ರಿಯೇಟ್ ಮಾಡಬೇಕು. ಅದು ಯಾವ ಥರ ಅಂದರೆ, ನಮ್ಮ ಈ ನಾರ್ಮಲ್ ಫೋಟೋದ 7 ಭಾಗ ಮಾಡಿದರೆ ಒಂದು ಭಾಗದ ಸೈಜಷ್ಟು ಆ ಫೋಟೋನ ಕ್ರಿಯೇಟ್ ಮಾಡಿ, ಆ ಫೋಟೋದಲ್ಲಿ ನಮಗೆ ರಿಯಲಿಸ್ಟಿಕ್ಕಾಗಿ ಏನು ನನ್ನ ಫೋಟೋ ಇದೆ ಅದೇ ಥರನೇ ಇರಬೇಕು. ಜೊತೆಗೆ ಆ ಇಮೇಜನ್ನು ಕ್ರಿಯೇಟ್ ಮಾಡಿದ್ದನ್ನು ಕಂಪ್ಯೂಟರ್ ಡೆಸ್ಕ್ ಮೇಲೆ ನಿಂದಿರಿಸ್ಬೇಕು. ಅದು ಡೆಸ್ಕ್ ಮೇಲೆ ಎಲ್ಲಿ ನಿಂದಿರಿಸ್ಬೇಕಂದ್ರೆ ಒಂದು ಸ್ಮಾರ್ಟ್ಫೋನ್ ಕೆಳಗಿರಬೇಕು, ಮೇಲೆ ಫೋಟೋ ನಿಂತಿರಬೇಕು. ಅದಾದಮೇಲೆ ಹಿಂದ್ಗಡೆ ನಮಗೆ 3D ಮಾಡಲಿಂಗ್ ಪ್ರೊಸೆಸ್ ಆಗ್ತಿರ್ಬೇಕು ನಮ್ಮ ಫೋಟೋದ್ದು. ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸ್ ಇರಬೇಕು, ಆ ಬಾಕ್ಸ್ ಮೇಲೆ ನನ್ನ ಫೋಟೋ ಡಿಸೈನ್ ಇರಬೇಕು ಅಂತ ಬರೆದಿದ್ದೀನಿ. ಇಷ್ಟು ಬರೆದು ನೀವು ಗೋ ಅಂತ ಕೊಟ್ಟಾಗ ಆ ಫೋಟೋ ಕ್ರಿಯೇಟ್ ಆಗುತ್ತೆ. ಫೋಟೋ ಕ್ರಿಯೇಟ್ ಆಗಲಿಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ, ಯಾಕಂದರೆ ನಾವು ಕೊಟ್ಟಿರ್ತಕ್ಕಂಥ ಇಷ್ಟೆಲ್ಲ ಇನ್ಫಾರ್ಮೇಷನ್ಗಳು ಆ ಫೋಟೋಗೆ ಹಾಕಿ ಆ ಫೋಟೋನ ಕ್ರಿಯೇಟ್ ಮಾಡಲಿಕ್ಕೆ ಒಂದು 8-10 ರಿಂದ 20 ಸೆಕೆಂಡ್ವರೆಗೂ ಅದನ್ನು ಹೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಜನ್ರೇಟ್ ಇಮೇಜ್ ಅಂತ ಬರುತ್ತೆ. ಜನ್ರೇಟ್ ಇಮೇಜ್ ಅಂತ ಬಂದಮೇಲೆ ಕೆಳಗಡೆ ಹೋದರೆ ನಾವು ಇವತ್ತೇನು ನೋಡ್ತಾ ಇದ್ದೀವಿ ಆ ಸ್ಟೈಲಲ್ಲಿ ಫೋಟೋ ರೆಡಿ. ಇಲ್ಲಿ ನೋಡಿ, ಇದರಲ್ಲಿ ಒಂದು ಫೋಟೋ ಇದೆ, ಅದು ಮೊಬೈಲ್ ಸ್ಮಾರ್ಟ್ಫೋನ್ ಕೆಳಗೆ ಸ್ಮಾರ್ಟ್ಫೋನ್ ಇದೆ, ಹಿಂದ್ಗಡೆ ಅವ್ರದ್ದು 3D ಮಾಡ್ಯುಲೇಷನ್ ಇದೆ, ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ, ಬಾಕ್ಸಲ್ಲಿ ನಮ್ಮ ಅಳಿಯಂದು ಫೋಟೋನೂ ಇದೆ. ಇದೇ ಥರ
ಈಗ ಇನ್ನೊಂದು ವೀಡಿಯೋನೂ ಮಾಡಿ ತೋರಿಸ್ತೀನಿ, ಅದು ಯಾಕಂದ್ರೆ ಅದು ಟ್ರೆಂಡಲ್ಲೇ ಇದೆ. ಅದನ್ನು ತೊಗೊತಾ ಇದ್ದೀನಿ ನಾನು. ಈ ಫೋಟೋನ ತೊಗೊಂಡ್ಬಿಟ್ಟು ಈಗ ಅದನ್ನು ಸರ್ಕಲಲ್ಲಿ ಒಂಥರ ಸ್ಟ್ಯಾಚ್ಯೂ ಥರ ಮಾಡಿ ಅಂಥೇಳಿ ಭಾಳಷ್ಟು ಜನರು ಕೇಳ್ತಾ ಇದ್ದಾರೆ. ಅದೇ ಥರ ನಾವು ನೋಡಿದ್ದೀವಿ ಈಗ ಸಚಿನ್ದು, ವಿರಾಟ್ದು, ಆನಂತರ ವಿಷ್ಣುವರ್ಧನ್ ಸರ್ದು ಎಲ್ಲರದ್ದು ಫೇಸ್ಬುಕ್ಕಲ್ಲಿ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿರ್ತಕ್ಕಂಥ ಒಂದು ಸ್ಟ್ಯಾಚ್ಯೂನ ಮಾಡ್ತಾಯಿದ್ದಾರೆ. ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋಕ್ಕಂದ್ರೆ ಅದು ಸಿಂಪಲಾಗಿ ಮಾಡ್ಬೋದು. ಕ್ರಿಯೇಟ್ 40 feet height, 10 feet width, statue of this image in hyper realistic. ಅಂದರೆ ನಮ್ದೇನಿದೆ ಅದನ್ನು ನಾವೀಗೊಂದು ಸ್ಟ್ಯಾಚ್ಯೂ ಥರ ಕ್ರಿಯೇಟ್ ಮಾಡಿರಿ. ಆ ಸ್ಟ್ಯಾಚ್ಯೂ ಎಲ್ಲಿರ್ಬೇಕಂದ್ರೆ ಈಗ ಸ್ಟ್ಯಾಚ್ಯೂ ಸ್ಟ್ಯಾಂಡಿಂಗ್ center of the city market also shows it is under ಕನ್ಸ್ಟ್ರಕ್ಷನ್ ಅಂತಂದ್ಬಿಟ್ರೆ ನಾವು ಒಂದು 40 ಫೀಟಿನ ಹೈಟು 10 ಫೀಟ್ ಅಗಲ ಇರ್ತಕ್ಕಂಥ ಒಂದು ಸ್ಟ್ಯಾಚು ಕ್ರಿಯೇಟ್ ಮಾಡ್ತಾಯಿದ್ವಿ. ಅದನ್ನು ನಮ್ಮ ರಿಯಲಿಸ್ಟಿಕ್ ಸ್ಟೈಲಲ್ಲೇ ಇರಲಿ. ದ ಸ್ಟ್ಯಾಚು ಸ್ಟ್ಯಾಂಡಿಂಗ್ ಇನ್ ಸೆಂಟ್ರಲ್ ಸಿಟಿ ಮಾರ್ಕೆಟ್ ಅಂತೇಳಿ, ಸೆಂಟ್ರ್ ಆಫ್ ದ ಸಿಟಿ ಮಾರ್ಕೆಟಲ್ಲಿ ಆ ಸ್ಟ್ಯಾಚು ಇರಬೇಕು. ಅದು ಹೆಂಗೆ ಇರ್ಬೇಕಂದ್ರೆ ಇನ್ನೂ ಒಂದು ಪ್ರೊಸೆಸ್ ಇರಬೇಕು, ಅದು ಕಟ್ತಾ ಇರಬೇಕು ಅನ್ನೋ ರೀತಿಲಿ ನಮ್ಗೆ ಅದನ್ನು ಫೋಟೋ ತೋರಿಸಿ ಅಂತ ಕೇಳ್ತಾಯಿದ್ವಿ. ಇಷ್ಟು ಹೊಡೆದು ಶೋ ಅಂಡ್ ಗೋ ಅಂದ್ಬಿಟ್ರೆ ನಮಗೆ ನಮ್ಮ ಅಳಿಯಂದು ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲರ ಫೋಟೋ ಸಿಗ್ಬಿಡುತ್ತೆ. ನಿಮಗೆ ಈ ವಿಡಿಯೋಸ್ ನಾವು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಬಂದುಬಿಟ್ಟು ಸಂಚಾರಿ ಸ್ವಾಮಿ. ನೋಡಿಲಿ ಈ ಥರ ಕನ್ಸ್ಟ್ರಕ್ಷನ್ ಆಗ್ತಕ್ಕಂಥ ಎಷ್ಟೋ ಫೋಟೋಸ್ನ ನೀವು ನೋಡಿದ್ದೀರಿ. ಅದರಲ್ಲಿ ಕೆಲವೊಬ್ಬರು ಇದೊಂದು ಫೇಸ್ನ ಹೈಪರ್ ರಿಯಲಿಸ್ಟಿಕ್ ಆಗಿ ಇರಲಿ ಅಂದ್ಬಿಟ್ರೆ ಹೈಪರ್ ರಿಯಲಿಸ್ಟಿಕ್ ಆಗಿ ಫೇಸ್ ಬರುತ್ತೆ. ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಡಿಟ್ is statue of the image, face is same as in image, ಹೈಪರ್ ರಿಯಲಿಸ್ಟಿಕ್ ಅಂತ ಬರೆದ್ಬಿಟ್ರೆ ಅಂದರೆ ಏನಿದೆ ಅದೇ ಬರಲಿ ಅಂತ ಕೊಟ್ಟಾಗ ಅದನ್ನೇ ಅದು ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ. ನೋಡಿಲಿ ಈಗ ನಮ್ಮ ಅಳಿಯನ ಫೋಟೋನ ಅದೇ ರಿಯಲಿಸ್ಟಿಕಲ್ಲಿ ಒಂದು ಸ್ಟ್ಯಾಚು ಮಾಡಿ ಕೊಡ್ತು. ಇದೇ ಥರ ನಿಮ್ಗೆ ಬೇಕಾಗಿರೋದನ್ನು ಸಿಂಪಲ್ಲಾಗಿ ಅಂದರೆ ಇನ್ನೊಂದು ಸ್ಟೈಲ್ ಇದೆ. ಏನಂದರೆ ನಮ್ಮದೊಂದು ಫೋಟೋ ಗೋಡೆ ಹತ್ರ ನಿಂತ್ಕೊಂಡು ಅದ್ರ ಹಿಂದ್ಗಡೆ ನಮ್ಗೆ ಬೇಕಾದೊಂದು ಟೈಟಲ್ ಕಾರ್ಡನ್ನು ಬರೆಯೋದು. ಅದು ಹೇಗಪ್ಪ ಅಂದರೆ ಅದು ಭಾಳ ಈಸಿ. ಆ ಫೋಟೋನ ಸೆಲೆಕ್ಟ್ ಮಾಡಿ ಹೇಳಿ ಕ್ರಿಯೇಟ್ ದಿಸ್ ಇಮೇಜ್ as standing in front of the plain wall with one leg cross, hero pose, in right side of the image create his face sketch
ರೈಟ್ ಬಿಲೋ ಹುಲಿ ಬಿಲೋ ಹೆಬ್ಬುಲಿ. ಅಂದರೆ ಏನಂತ ಬರೆದಿಲ್ಲ ಈ ಇಮೇಜನ್ನು ಒಂದು ಗೋಡೆಗೆ ಒಂದು ಕಾಲನ್ನ ಕ್ರಾಸ್ ಮಾಡ್ಕೊಂಡು ನಿಂತಿರೋ ಥರ ಹೀರೋ ಪೋಸಲ್ಲಿ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡಿ ಅದ್ರ ಪಕ್ಕದಲ್ಲಿ ಇವ್ರ ಫೇಸ್ ಕಟ್ಟಿರೋಂಥದ್ದನ್ನೇ ಒಂದನ್ನು ಸ್ಕೆಚ್ ಹಾಕಿ ಆ ಸ್ಕೆಚ್ ಕೆಳಗಡೆ ಹುಲಿ, ಅದ್ರ ಕೆಳಗಡೆ ಹೆಬ್ಬುಲಿ ಅಂತ ಬರೀರಿ ಅಂತ ಕೊಟ್ಟಿದ್ದೀನಿ. ಈ ಥರ ಕೊಟ್ಟಾಗ ನಿಮಗೆ ಏನು ಟ್ರೆಂಡ್ ಇದೆಲ್ಲ ಆ ಟ್ರೆಂಡಲ್ಲಿ ಇರ್ತಕ್ಕಂಥ ಒಂದು ಟೈಟಲ್ ಬರುತ್ತೆ. ಅಲ್ಲೇ ನೀವೇನು ಬೇಕು ಅಂದರೆ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ಹುಲಿ ಇದ್ದಲ್ಲಿ ಬೇರೆ ಹೆಸರು, ಹೆಬ್ಬುಲಿ ಇದ್ದಲ್ಲಿ ನಿಮ್ಗೆ ಬೇಕಾದ ಹೆಸರು ಹಾಕಿ ಗೋ ಅಂತ ಕೊಟ್ಟಾಗ ಅದನ್ನು ಪ್ರಿಂಟಾಗಿ ಬರುತ್ತೆ. ಹೆಚ್ಚಾಗಿ ಇಂಗ್ಲೀಷಲ್ಲಿ ಮಾಡೋದು ಬೆಟ್ರ್, ಯಾಕಂದ್ರೆ ಕನ್ನಡದಲ್ಲಿ ನಾನು ಟ್ರೈ ಮಾಡಿಲ್ಲ. ಕನ್ನಡದಲ್ಲಿ ಟ್ರೈ ಮಾಡ್ಲಿಕ್ಕೆ ಹೋದೆ, ಒಂದೆರಡು ಅಕ್ಷರಗಳು ಚೆನ್ನಾಗಿ ಬರಲೇ ಇಲ್ಲ. ಹಾಗಾಗಿ ನಾನು ಇದನ್ನು ಇಂಗ್ಲೀಷಲ್ಲೇ ಮಾಡ್ತಾಯಿದ್ದೀನಿ. ನೋಡಿಲಿ ಈ ಥರ ನಿಮಗೆ ವೀಡಿಯೋಸು ಬರುತ್ತೆ. ನೀವು ಈಗ ಇಷ್ಟು ಮಾಡಿಬಿಟ್ಟು ಇನ್ನು ಬೇಕಾದರೆ ನೀವು ಇದನ್ನು ವೆರೈಟೀಸಲ್ಲಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಲೈಕ್ ಆದಲ್ಲಿ ನನ್ನ ಚಾನಲ್ ಸಂಚಾರಿ ಸ್ವಾಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.